ಬೇಸರಲ್ಲ ಕೆನಲ್ ನಲ್ಲಿ ಯಾಕೆ ವಾಮ ಮಾರ್ಗದಲ್ಲಿ ತಗೊಂಡೋಗ್ಬೇಕು ಅಂತ ನಿಮ್ಮ ಅಭಿಪ್ರಾಯ ಕೂಡ ಅದೇ ಇರುತ್ತೆ. ಹೋರಾಟ ಯಾವ ರೀತಿ ಮುಂದುವರಿಯುತ್ತೆ ಹೇಳಿದೀವಲ್ಲ, ನಾನೇ ಫಸ್ಟ್ ಅದೇ ಕೊಡ್ತೀನಿ ಅಂತ. ನಾನು ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ. ನನ್ನ ರಕ್ತದ ಮೇಲೆ ತಗೊಂಡೋಗ್ಬೇಕು, ನನ್ನ ಹೆಣದ ಮೇಲೆ ತಗೊಂಡೋಗ್ಬೇಕು ಅಂತ ಹೇಳಿದ್ದೇನೆ. ಇನ್ನೂ ಈ ಸರ್ಕಾರಕ್ಕೆ ಕಿವಿ ಇಲ್ಲ, ಕಣ್ಣಿಲ್ಲ ಅಂದ್ರೆ ನಾವೇನ್ ಮಾಡೋದು? ಅದರಿಂದ ನಾನು ಶಾಂತ ಮಾರ್ಗದಲ್ಲಿ ಇಲ್ಲಿವರೆಗೂ ಹೋರಾಟ ಮಾಡಿದ್ದೇವೆ. ಇವತ್ತು ಶಾಂತಿ ರೀತಿಯಲ್ಲಿ ಹೋರಾಟ ಮಾಡ್ತಿದ್ದೇವೆ. ನಾನು ಮಾನ್ಯ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಡಿ.ಕೆ. ಶಿವಕುಮಾರ್ ಸರ್ಗೆ ಇಮ್ಮಿಡಿಯೇಟ್ ಸರ್ವಪಕ್ಷದ ಸಭೆ ಕರೀರಿ, ತಕ್ಷಣ ಕರೀರಿ. ನೀವು ಸುಮ್ಮನೆ ಗಾಳಿ ಗುಂಡಾರ್ಸ್ಕೊಂಡು ಹೋಗ್ಬೇಡ್ರಿ, ತಾಕತ್ ತೋರ್ಸಕ್ ಹೋಗ್ಬೇಡಿ. ತಕ್ಷಣ ಕಾಮಗಾರಿ ನಿಲ್ಲಿಸಿ ಆಮೇಲೆ ಸರ್ವಪಕ್ಷ ಸಭೆ ನಿರ್ಣಯ ಆದ್ಮೇಲೆ ಇದನ್ನ ತಗೊಂಡೋಗ್ಬೇಕು. ಯಾಕೋ ನಿಲ್ಲುವಂತ ಲಕ್ಷಣ ಅಂತೂ ಕಾಣ್ತಿಲ್ಲ ಸರ್. ಹೋರಾಟ ಇದು ಅನ್ಯಾಯದ ಮಾರ್ಗ, ಅದಕ್ಕೆ ನಿಲ್ತಾ ಇಲ್ಲ. ಇದು ನ್ಯಾಯ ಇದ್ರೆ ಯಾರು ಜನ ಬರೋದು? ಇಲ್ಲಿ ಅನ್ಯಾಯ ಇದೆ. ಇಲ್ಲಿ ಮೇಲ್ನೋಟಕ್ಕೆ ಎಲ್ಲ ಕಣ್ಣಿಗೆ ನೇರವಾಗಿ ಅನ್ಯಾಯ ಕಾಣ್ತಾ ಇದೆ. ಸರ್ವಾಧಿಕಾರ ಅನ್ನಿಸ್ತಾ ಇಲ್ವಾ ಸರ್ಕಾರದ ಪೊಲೀಸರನ್ನು ಕಳಿಸಿರೋದು? ಇದು 1970 ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಲ್ಲ, ಆ ತರ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಇಲ್ಲಿಗೆ ಸರ್ವಾಧಿಕಾರವಾದಂತಹ ಸರ್ಕಾರ ಪೊಲೀಸರ ಮುಖಾಂತರ ದೌರ್ಜನ್ಯವನ್ನ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ತುಮಕೂರು. ಯಾವುದೇ ಕಾರಣಕ್ಕೂ ಕೂಡ ತುಮಕೂರು ಭಾಗಕ್ಕೆ ಸೀಮಿತವಾಗಿರುವಂತಹ ಹೇಮಾವತಿ ನೀರನ್ನ ನಾವು ಬೇರೆ ಕಡೆಗೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಇವತ್ತು ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಶಾಸಕ ಸುರೇಶ್ ಗೌಡ ಅವರನ್ನ ಮನವೊಲಿಸುವಂತ ಪ್ರಯತ್ನ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಏನಾಗ್ಬೋದು ಈಗ? ನಾಗೇಂದ್ರ ಬಾಬು, ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಹೋರಾಟಗಾರರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಬೆಳಗಿಂದಲೂ ಕೂಡ ಇವತ್ತು ಪ್ರತಿಭಟನೆ ಉಗ್ರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಕರೆಯನ್ನು ಕೂಡ ಕೊಟ್ಟಿದ್ರು. ಯಾರು ಕೂಡ ಪೊಲೀಸರು 144 ಸೆಕ್ಷನ್ ಜಾರಿ ಮಾಡಿ ಇಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಯಾರು ಕೂಡ ಬರಬಾರ್ದು ಅಂತ ಹೇಳಿ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸವನ್ನು ಕೂಡ ಮಾಡಿದ್ರು. ಬೆಳಗಿಂದಲೂ ಕೂಡ ಪ್ರತಿಭಟನಾಕಾರನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೂ ಕೂಡ ಪ್ರತಿಭಟನಾಕಾರರು ಇದ್ಯಾವುದಕ್ಕೂ ಕೂಡ ಜಗ್ಗದೆ ಪೊಲೀಸ್ ಹಾಕಿದಂತಹ ಬ್ಯಾರಿಕೇಡ್ಗಳನ್ನ ಎಲ್ಲವನ್ನು ಕೂಡ ತಳ್ಳಿ ಕಾಮಗಾರಿ ನಡೀತಾ ಇರ್ತಕ್ಕಂಥ ಸ್ಥಳಕ್ಕೆ ಮುತ್ತಿಗೆ ಹಾಕಲು ಈಗ ಪಾದಯಾತ್ರೆಯನ್ನು ಕೂಡ ಹೋಗ್ತಾ ಇರುವಂತದ್ದು. ಸದ್ಯ ನೋಡಿದ್ರೆ ಏನು ನಾವು ಯಾವುದೇ ಕಾರಣಕ್ಕೂ ಅಂದ್ರೆ ಕುಣಿಗಲ್ ಮಾರ್ಗವಾಗಿ ಮಾಗಡಿಗೆ ತೆಗೆದುಕೊಂಡು ಹೋಗೋದಕ್ಕೆ ಏನು ಹೇಮಾವತಿ ನೀರು ಕೊಟ್ಟಿದ್ದಾರೆ, ಇದನ್ನ ಯಾವುದೇ ಕಾರಣಕ್ಕೂ ನಾವು ಕಾಮಗಾರಿ ನಡೆಯೋದಕ್ಕೆ ಬಿಡಲ್ಲ. ಇದು ಏನೇ ಇದ್ರೂ ತುಮಕೂರಿಗೆ ಸೀಮಿತವಾಗಿರ್ತಕ್ಕಂಥ ನೀರು ತುಮಕೂರಿಗೆ ಮಾತ್ರ ಇರಬೇಕು ಅನ್ನೋದು ಅವರ ಒಂದು ಹೋರಾಟಗಾರ ಒಂದು ಪಟ್ಟು ಕೂಡ ಆಗಿರ್ತಕ್ಕಂಥದ್ದು. ಈಗ ರಸ್ತೆಯನ್ನ ತಡೆದು ಅಂದ್ರೆ ತುಮಕೂರು ಟು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಣ್ಣನ್ನು ಬೇಸರಲ್ಲ ಕೆನಲ್ ನಲ್ಲಿ ಯಾಕೆ ವಾಮ ಮಾರ್ಗದಲ್ಲಿ ತಗೊಂಡೋಗ್ಬೇಕು ಅಂತ ನಿಮ್ಮ ಅಭಿಪ್ರಾಯ ಕೂಡ ಅದೇ ಇರುತ್ತೆ. ಹೋರಾಟ ಯಾವ ರೀತಿ ಮುಂದುವರಿಯುತ್ತೆ? ಹೇಳಿದೀವಲ್ಲ, ನಾನೇ ಫಸ್ಟ್ ಅದೇ ಕೊಡ್ತೀನಿ ಅಂತ. ನಾನು ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ. ನನ್ನ ರಕ್ತದ ಮೇಲೆ ತಗೊಂಡೋಗ್ಬೇಕು, ನನ್ನ ಹೆಣದ ಮೇಲೆ ತಗೊಂಡೋಗ್ಬೇಕು ಅಂತ ಹೇಳಿದ್ದೇನೆ. ಇನ್ನೂ ಈ ಸರ್ಕಾರಕ್ಕೆ ಕಿವಿ ಇಲ್ಲ, ಕಣ್ಣಿಲ್ಲ ಅಂದ್ರೆ ನಾವೇನ್ ಮಾಡೋದು? ಅದರಿಂದ ನಾನು ಶಾಂತ ಮಾರ್ಗದಲ್ಲಿ ಇಲ್ಲಿವರೆಗೂ ಹೋರಾಟ ಮಾಡಿದ್ದೇವೆ. ಇವತ್ತು ಶಾಂತಿ ರೀತಿಯಲ್ಲಿ ಹೋರಾಟ ಮಾಡ್ತಿದ್ದೇವೆ. ನಾನು ಮಾನ್ಯ ಸಿದ್ದರಾಮಯ್ಯ ಸರ್ಗೆ ಮತ್ತೆ ಡಿ.ಕೆ. ಶಿವಕುಮಾರ್ ಸರ್ಗೆ ಇಮ್ಮಿಡಿಯೇಟ್ ಸರ್ವಪಕ್ಷದ ಸಭೆ ಕರೀರಿ, ತಕ್ಷಣ ಕರೀರಿ. ನೀವು ಸುಮ್ಮನೆ ಗಾಳಿ ಗುಂಡಾರ್ಸ್ಕೊಂಡು ಹೋಗ್ಬೇಡ್ರಿ, ತಾಕತ್ ತೋರ್ಸಕ್ ಹೋಗ್ಬೇಡಿ. ತಕ್ಷಣ ಕಾಮಗಾರಿ ನಿಲ್ಲಿಸಿ ಆಮೇಲೆ ಸರ್ವಪಕ್ಷ ಸಭೆ ನಿರ್ಣಯ ಆದ್ಮೇಲೆ ಇದನ್ನ ತಗೊಂಡೋಗ್ಬೇಕು. ಯಾಕೋ ನಿಲ್ಲುವಂತ ಲಕ್ಷಣ ಅಂತೂ ಕಾಣ್ತಿಲ್ಲ ಸರ್. ಹೋರಾಟ ಇದು ಅನ್ಯಾಯದ ಮಾರ್ಗ, ಅದಕ್ಕೆ ನಿಲ್ತಾ ಇಲ್ಲ. ಇದು ನ್ಯಾಯ ಇದ್ರೆ ಯಾರು ಜನ ಬರೋದು? ಇಲ್ಲಿ ಅನ್ಯಾಯ ಇದೆ. ಇಲ್ಲಿ ಮೇಲ್ನೋಟಕ್ಕೆ ಎಲ್ಲ ಕಣ್ಣಿಗೆ ನೇರವಾಗಿ ಅನ್ಯಾಯ ಕಾಣ್ತಾ ಇದೆ. ಸರ್ವಾಧಿಕಾರ ಅನ್ನಿಸ್ತಾ ಇಲ್ವಾ ಸರ್ಕಾರದ ಪೊಲೀಸರನ್ನು ಕಳಿಸಿರೋದು? ಇದು 1970 ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಲ್ಲ, ಆ ತರ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಇಲ್ಲಿಗೆ ಸರ್ವಾಧಿಕಾರವಾದಂತಹ ಸರ್ಕಾರ ಪೊಲೀಸರ ಮುಖಾಂತರ ದೌರ್ಜನ್ಯವನ್ನ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆ ಅಭಿಷೇಕ್ ಬಿವಿ, ರಿಪಬ್ಲಿಕ್ ಕನ್ನಡ, ತುಮಕೂರು.
ಯಾವುದೇ ಕಾರಣಕ್ಕೂ ಕೂಡ ತುಮಕೂರು ಭಾಗಕ್ಕೆ ಸೀಮಿತವಾಗಿರುವಂತಹ ಹೇಮಾವತಿ ನೀರನ್ನ ನಾವು ಬೇರೆ ಕಡೆಗೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಇವತ್ತು ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಶಾಸಕ ಸುರೇಶ್ ಗೌಡ ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಏನಾಗ್ಬೋದು ಈಗ? ನಾಗೇಂದ್ರ ಬಾಬು, ಹೇಮಾವತಿ ಲಿಂಕ್ ಕೆನಾಲ್ ವಿರೋಧಿಸಿ ಹೋರಾಟಗಾರರು ಪ್ರತಿಭಟನೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಬೆಳಗಿಂದಲೂ ಕೂಡ ಇವತ್ತು ಪ್ರತಿಭಟನೆ ಉಗ್ರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ಕರೆಯನ್ನು ಕೂಡ ಕೊಟ್ಟಿದ್ರು. ಯಾರು ಕೂಡ ಪೊಲೀಸರು 144 ಸೆಕ್ಷನ್ ಜಾರಿ ಮಾಡಿ ಇಲ್ಲಿ ಪ್ರತಿಭಟನಾ ಸ್ಥಳಕ್ಕೆ ಯಾರು ಕೂಡ ಬರಬಾರ್ದು ಅಂತ ಹೇಳಿ ಪ್ರತಿಭಟನೆಯನ್ನ ಹತ್ತಿಕ್ಕುವಂತ ಕೆಲಸವನ್ನು ಕೂಡ ಮಾಡಿದ್ರು. ಬೆಳಗಿಂದಲೂ ಕೂಡ ಪ್ರತಿಭಟನಾಕಾರನ ವಶಕ್ಕೆ ಪಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೂ ಕೂಡ ಪ್ರತಿಭಟನಾಕಾರರು ಇದ್ಯಾವುದಕ್ಕೂ ಕೂಡ ಜಗ್ಗದೆ ಪೊಲೀಸ್ ಹಾಕಿದಂತಹ ಬ್ಯಾರಿಕೇಡ್ಗಳನ್ನೆಲ್ಲವನ್ನು ಕೂಡ ತಳ್ಳಿ ಕಾಮಗಾರಿ ನಡೀತಾ ಇರ್ತಕ್ಕಂಥ ಸ್ಥಳಕ್ಕೆ ಮುತ್ತಿಗೆ ಹಾಕಲು ಈಗ ಪಾದಯಾತ್ರೆಯನ್ನು ಕೂಡ ಹೋಗ್ತಾ ಇರುವಂತದ್ದು. ಸದ್ಯ ನೋಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಅಂದ್ರೆ ಕುಣಿಗಲ್ ಮಾರ್ಗವಾಗಿ ಮಾಗಡಿಗೆ ತೆಗೆದುಕೊಂಡು ಹೋಗೋದಕ್ಕೆ ಏನು ಹೇಮಾವತಿ ನೀರು ಕೊಟ್ಟಿದ್ದಾರೆ, ಇದನ್ನ ಯಾವುದೇ ಕಾರಣಕ್ಕೂ ನಾವು ಕಾಮಗಾರಿ ನಡೆಯೋದಕ್ಕೆ ಬಿಡಲ್ಲ. ಇದು ಏನೇ ಇದ್ರು ತುಮಕೂರಿಗೆ ಸೀಮಿತವಾಗಿರ್ತಕ್ಕಂಥ ನೀರು ತುಮಕೂರಿಗೆ ಮಾತ್ರ ಇರಬೇಕು ಅನ್ನೋದು ಅವರ ಒಂದು ಹೋರಾಟಗಾರ ಒಂದು ಪಟ್ಟು ಕೂಡ ಆಗಿರ್ತಕ್ಕಂಥದ್ದು. ಈಗ ರಸ್ತೆಯನ್ನ ತಡೆದು ಅಂದ್ರೆ ತುಮಕೂರು ಟು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮಣ್ಣಲ್ಲಿ ಬೇಸರಲ್ಲ, ಕೆನಲ್ ನಲ್ಲಿ ಯಾಕೆ ವಾಮ್ ಮಾರ್ಗದಲ್ಲಿ ತಗೊಂಡೋಗ್ಬೇಕು ಅಂತ ನಿಮ್ಮ ಅಭಿಪ್ರಾಯ ಕೂಡ ಅದೇ ಇರುತ್ತೆ. ಹೋರಾಟ ಯಾವ ರೀತಿ ಮುಂದುವರಿಯುತ್ತೆ? ಹೇಳಿದೀವಲ್ಲ, ನಾನೇ ಫಸ್ಟ್ ಅದೇ ಕೊಡ್ತೀನಿ ಅಂತ. ನಾನು ಬಹಳ ಸ್ಪಷ್ಟವಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ. ನನ್ನ ರಕ್ತದ ಮೇಲೆ ತಗೊಂಡೋಗ್ಬೇಕು, ನನ್ನ ಹೆಣದ ಮೇಲೆ ತಗೊಂಡೋಗ್ಬೇಕು ಅಂತ ಹೇಳಿದ್ದೇನೆ. ಇನ್ನೂ ಈ ಸರ್ಕಾರಕ್ಕೆ ಕಿವಿ ಇಲ್ಲ, ಕಣ್ಣಿಲ್ಲ ಅಂದ್ರೆ ನಾವೇನ್ ಮಾಡೋದು? ಅದರಿಂದ ನಾನು ಶಾಂತ ಮಾರ್ಗದಲ್ಲಿ ಇಲ್ಲಿವರೆಗೂ ಹೋರಾಟ ಮಾಡಿದ್ದೇವೆ. ಇವತ್ತು ಶಾಂತಿ ರೀತಿಯಲ್ಲಿ ಹೋರಾಟ ಮಾಡ್ತಿದ್ದೇವೆ. ನಾನು ಮಾನ್ಯ ಸಿದ್ದರಾಮಯ್ಯ ಸರ್ಗೆ ಮತ್ತೆ DK ಶಿವಕುಮಾರ್ ಸರ್ಗೆ ಇಮ್ಮಿಡಿಯೇಟ್ ಸರ್ವಪಕ್ಷದ ಸಭೆ ಕರೀರಿ, ತಕ್ಷಣ ಕರೀರಿ. ನೀವು ಸುಮ್ಮನೆ ಗಾಳಿ ಗುಂಡಾಡ್ಸ್ಕೊಂಡು ಹೋಗ್ಬೇಡ್ರಿ, ತಾಕತ್ ತೋರ್ಸಕ್ ಹೋಗ್ಬೇಡಿ. ತಕ್ಷಣ ಕಾಮಗಾರಿ ನಿಲ್ಲಿಸಿ ಆಮೇಲೆ ಸರ್ವಪಕ್ಷ ಸಭೆ ನಿರ್ಣಯ ಆದ್ಮೇಲೆ ಇದನ್ನ ತಗೊಂಡೋಗ್ಬೇಕು. ಯಾಕೋ ನಿಲ್ಲುವಂತ ಲಕ್ಷಣ ಅಂತೂ ಕಾಣ್ತಿಲ್ಲ ಸರ್. ಹೋರಾಟ ಇದು ಅನ್ಯಾಯದ ಮಾರ್ಗ, ಅದಕ್ಕೆ ನಿಲ್ತಾ ಇಲ್ಲ. ಇದು ನ್ಯಾಯ ಇದ್ರೆ ಯಾರು ಜನ ಬರೋದು? ಇಲ್ಲಿ ಅನ್ಯಾಯ ಇದೆ. ಇಲ್ಲಿ ಮೇಲ್ನೋಟಕ್ಕೆ ಎಲ್ಲ ಕಣ್ಣಿಗೆ ನೇರವಾಗಿ ಅನ್ಯಾಯ ಕಾಣ್ತಾ ಇದೆ. ಸರ್ವಾಧಿಕಾರ ಅನ್ನಿಸ್ತಾ ಇಲ್ವಾ ಸರ್ಕಾರದ ಪೊಲೀಸರನ್ನು ಕಳಿಸಿರೋದು? ಇದು 1970 ಇಂದಿರಾ ಗಾಂಧಿ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ರಲ್ಲ, ಆ ತರ ಎಮರ್ಜೆನ್ಸಿ ಡಿಕ್ಲೇರ್ ಮಾಡ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಹೀಗೆ ಸರ್ವಾಧಿಕಾರವಾದಂತಹ ಸರ್ಕಾರ ಪೊಲೀಸರ ಮುಖಾಂತರ ದೌರ್ಜನ್ಯವನ್ನ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆ ಅಭಿಷೇಕ್ BV, ರಿಪಬ್ಲಿಕ್ ಕನ್ನಡ, ತುಮಕೂರು. ಯಾವುದೇ ಕಾರಣಕ್ಕೂ ಕೂಡ ತುಮಕೂರು ಭಾಗಕ್ಕೆ ಸೀಮಿತವಾಗಿರುವಂತಹ ಹೇಮಾವತಿ ನೀರನ್ನ ನಾವು ಬೇರೆ ಕಡೆಗೆ ಹೋಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿ ಇವತ್ತು ರೈತರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಶಾಸಕ ಸುರೇಶ್ ಗೌಡ ಅವರನ್ನ ಮನವೊಲಿಸುವಂತಹ ಪ್ರಯತ್ನ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ತುಮಕೂರು ಪ್ರತಿನಿಧಿ ಜಗದೀಶ್ ಈಗ ಫೋನ್